ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವಾಗ ಟೈಲರಿಂಗ್ ಕೆಲಸ ಮಾಡೋರಿಗೆಲ್ಲ ಮಿಷಿನ್ದು ಏನಪ್ಪ ಅಂದರೆ ಸರ್ವಿಸ್ ಕೊಡಬೇಕು, ಟೈಮೇ ಇರಲ್ಲ ಕೊಡೋಕ್ಕೆ, ಆ ಥರ ಆಗ್ತಾ ಇರುತ್ತೆ. ನಾವು ಡೈಲಿ ಹೊಲಿತಾನೆ ಇರ್ತೀವಿ, ಟೈಮ್ ಸಿಗಲ್ಲ ಕೊಡೋಕ್ಕೆ. ಆದರೆ ಮನೇಲೆ ನಾವೇ ಸರ್ವಿಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಎಲ್ಲಾದರೂ ಊರಿಗೆ ಹೋದಾಗ ಒಂದೆರಡು ದಿನ ಆಚೆ ಕಡೆ ಹೋಗ್ತಿರಲ್ಲ, ಒಂದು ದಿನ ಹೋಗ್ತೀನಿ ಅಂದಾಗಲೂ ಈ ಥರ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿ. ನೀವು ಹೊರಗಡೆ ಹೋಗಿ ಒಂದಿನ ಬರೋ ಅಷ್ಟರಲ್ಲಿ ಅದು ಸರ್ವಿಸ್ ಆಗಿರುತ್ತೆ. ಅಂದರೆ ಅಷ್ಟು ನೀಟಾಗಿ ಮನೇಲೇ ನಾವು ಯಾವ ರೀತಿ ಸರ್ವಿಸ್ ಮಾಡ್ಕೋಬೋದು ಮಿಷಿನ್ನ ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಅಂಗಡಿಗೆಲ್ಲ ತೊಗೊಂಡೋದ್ರೆ ಸುಮ್ಮನೆ ಅವರು ಅದಕ್ಕೇ ಒಂದಿನ 2 ದಿನ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. 2 ದಿನ ಕೆಲಸ ಹೋಗುತ್ತೆ. ಇವಾಗ ಎಲ್ಲರೂ ಹೊರಗಡೆ ಹೋಗೋ ಟೈಮಲ್ಲಿ ಈ ಥರ ಮಾಡಿ ಇಟ್ಬಿಟ್ಟು ಹೋದರೆ ನೀವು ಆರಾಮಾಗಿ ಸರ್ವಿಸ್ ಮಾಡ್ಕೋಬೋದು ನೋಡಿ ಮನೇಲಿ. ಅದಕ್ಕೆ ನಾನು ಇಲ್ಲೊಂದು ಬಾಟಲ್ ತೊಗೊಂಡಿದ್ದೀನಿ, ನೀರು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಈ ರೀತಿ ಹೋಲ್ ಮಾಡಿದ್ದೀನಿ ನೋಡಿ, ಸಣ್ಣ ಸಣ್ಣದಾಗಿ ಹೋಲ್ ಮಾಡಿದ್ದೀನಿ ಇದು ಬಾಟಲ್ ಮುಚ್ಚಳಕ್ಕೆ. ಇದಕ್ಕೆ ನಾನು ಒಂದು ಕ್ಲಿನಿಕ್ ಪ್ಲಸ್ ಸಾಂಪ್ ತೊಗೊಂಡಿದ್ದೀನಿ. ಇದೇನು ಎಲ್ಲ ಬೇಕಾಗಿಲ್ಲ, ಸ್ವಲ್ಪ ಆದರೆ ಸಾಕು. ಇದು ಬಂದ್ಬಿಟ್ಟು ಸ್ಕ್ರೂ ಡ್ರೈವರು ಇದು ನಟ್ಟೆಲ್ಲ ಬಿಚ್ಚೋದಕ್ಕೆ, ಓಕೆನಾ. ಆಯಿತು. ಇದು ಆಲ್ರೆಡಿ ಇದು ಹಳೆ ಮಿಷಿನು, ತುಂಬ ದಿನ ಆಗೈತೆ ನಿಲ್ಲಿಸಿ, ಹಂಗಾಗಿ ತೋರಿಸ್ತಾ ಇದ್ದೀನಿ. ಇದು ನೀವು ಹೊಸ ಮಿಷಿನ್ ಇವಾಗ ಮಾಮೂಲಿ ರನ್ನಿಂಗ್ ಮಾಡ್ತಾ ಇರ್ತೀರಲ್ಲ, ಆ ಮಿಷಿನ್ ಆದ್ರೂ ಈ ರೀತಿ ರನ್ನಿಂಗ್ ಮಾಡ್ತಾ ಇರ್ತೀರ, ಸರ್ವಿಸ್ ಕೊಡೋಕ್ಕೆ ಟೈಮ್ ಇರಲ್ಲ ಅಂದಾಗ ನೀವು ಊರಿಗೆ ಹೋದಾಗ ಈ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ. ನೀವು ಊರಿಂದ ಬರೋಷ್ಟರಲ್ಲಿ ಅದು ಸರ್ವಿಸ್ ಥರನೇ ಆಗಿರುತ್ತೆ, ಓಕೆನಾ. ಹಳೆ ಮಿಷಿನ್ಗೆ ಅಂತ ಏನಿಲ್ಲ, ನೀವು ರನ್ನಿಂಗ್ ಮಾಡ್ತಾ ಇರೋ ಮಿಷಿನ್ಗೆ ಆಗಲಿ ಈ ಮೆಥಡ್ನ ಯೂಸ್ ಮಾಡ್ಕೋಬೋದು. ಕತ್ರಿ ಇಟ್ಕೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ಹೇಗೆ ಮಾಡೋದು ತೋರಿಸ್ತೀನಿ ಬಾಯ್ಲಿ. ಶಾಂಪೂ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ಯಾಕೆಂದರೆ ಅದು ಫಸ್ಟ್ಗೆ ನಾವು ಈ ಥರ ಒಂದು ಸ್ವಲ್ಪ ಶಾಂಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಆದರೆ ಸಾಕು, ಜಾಸ್ತಿ ಏನು ಬೇಡ. ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬೇಡಿ, ಅದೇನಾಗುತ್ತೆ ನೊರೆ ಬಂದ್ಬಿಡುತ್ತೆ. ಸ್ವಲ್ಪ ಆದರೆ ಸಾಕು. ಇವಾಗ ಇದನ್ನು ಫಸ್ಟು ಇದನ್ನು ಸೈಡ್ಗೆ ಇಡೋಣ. ಇವಾಗ ಎಲ್ಲೆಲ್ಲಿ ತೆಗಿಬೇಕು ನಟ್ಗಳನ್ನ ಅಂತ ತೋರಿಸ್ತೀನಿ. ಫಸ್ಟ್ಗೆ ಇಲ್ಲಿ ತೆಗಿಬೇಕು. ಇನ್ನು ಸ್ವಲ್ಪ ಏನಾದರೂ ನೀವು ಸ್ಟಕ್ ಆಗಿದ್ರೆ ಟೈಟ್ ಆಗುತ್ತೆ, ನಿಧಾನಕ್ಕೆ ತೆಗೀರಿ. ಇದು ನನ್ನದೇನು ಟೈಟ್ ಇಲ್ಲ, ಮೊನ್ನೆ ಎಲ್ಲ ಬಿಚ್ಚಿದೆ. ಹಂಗಾಗಿ ಈ ಥರ ಒಂದು ಸ್ಕ್ರೂ ಡ್ರೈವರಲ್ಲಿ ಇಟ್ಕೊಂಡಿರ್ತೀರಲ್ಲ, ಆಲ್ರೆಡಿ ಮಿಷಿನ್ ಇತ್ತೆ ಅಂದರೆ ಈ ಥರ ಒಂದು ಸ್ಕ್ರೂ ಡ್ರೈವರ್ ಇರಲೇಬೇಕು. ಈ ಥರ ನೀಟಾಗಿ ನಟ್ಟನ್ನ ತಕ್ಕೊಳ್ಳಿ. ಅದು ನಟ್ಟು ಸ್ವಲ್ಪ ಟೈಟ್ ಇದ್ದರೆ ಕಷ್ಟ ಬರೋದು, ಅಲ್ಲಲ್ಲೇ ತೆಗೆದು ರನ್ ಮಾಡ್ತಾ ಇರಬೇಕು, ಆವಾಗ ನೀಟಾಗಿರುತ್ತೆ, ಓಕೆನಾ. ಇವಾಗ ಈ ರೀತಿ ತೆಗೆದು ನಟ್ಟೆಲ್ಲ ಹುಷಾರಾಗಿ ಇಟ್ಕೊಳ್ಳಿ. ಮತ್ತು ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ. ಇದು ಬಂದ್ಬಿಡುತ್ತೆ, ಇದು ಇದೆಯಲ್ಲ ಇದನ್ನು ಬರುತ್ತೆ. ಇದು ಬಂತು. ಇದೆಲ್ಲ ಹುಷಾರಾಗಿ ಇಟ್ಕೋಬೇಕು ಒಂದು ಸೈಡಲ್ಲಿ, ಇದು ಆಮೇಲೆ ಬೇಕಾಗುತ್ತೆ. ಆಮೇಲೆ ಎಲ್ಲಿ ಕಳೆದಾಕೊಂಡ್ರೆ ಕಷ್ಟ ಆಗುತ್ತೆ. ಇವಾಗ ಈ ರೀತಿ ಇದೆ, ಹತ್ರ ನೋಡಿ ಎಷ್ಟೊಂದು ಗಲೀಜಿದೆ ನೋಡಿ, ಸಖತ್ ಹೆಂಗೆ ಗಲೀಜು ಎಲ್ಲ ಸೇರ್ಕೊಂಡಿದೆ. ಇವಾಗ ಇದನ್ನು ಯಾವ ರೀತಿ ಮಾಡೋದು ತೋರಿಸ್ತೀನಿ. ಮತ್ತೆ ಈ ಕಡೆ ಬಾ, ಮತ್ತೆ ಹಿಂಗೆ ಬರೋ. ಇದನ್ನು ತೆಗಿತಾ ಇದ್ದೀನಿ, ಒಂದೇ ಸಲ ತೆಗೆದುಬಿಟ್ಟು ಈ ರೀತಿ ತೆಗೆದು ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಆಮೇಲೆ ನೋಡಿ ಎಷ್ಟೊಂದು ಗಲೀಜಿದೆ. ಈ ಕಡೆ ಮತ್ತು ಇಲ್ಲೊಂದು ಇರುತ್ತಲ್ಲ, ಇದನ್ನು ತೆಗಿಬೇಕು. ಒಟ್ಟಿಗೆ ಇವೆಲ್ಲ ತೆಗೆದುಬಿಟ್ಟು, ಇದು ಸ್ವಲ್ಪ ಟೈಟ್ ಇದೆ, ಜಾಸ್ತಿ ತೆಗಿಯಲ್ಲ ಇದನ್ನ ನಾನು, ಅದನ್ನು ತೆಗೆದು ಮಾಡ್ತಾ ಇರ್ತೀನಿ. ಈ ರೀತಿ ಇದೆ ನೋಡಿ. ಈಗ ಇದನ್ನೆಲ್ಲ ಇಲ್ಲಿ ಇಟ್ಕೊಳ್ಳೋಣ. ಈಗ ಇದು ಆಲ್ರೆಡಿ ಇದಕ್ಕೊಂದು ಸ್ವಲ್ಪ ಶಾಂಪು ಹಾಕಿದ್ದೀನಲ್ವ, ಸ್ವಲ್ಪ ಈ ಥರ ನೋಡಿ, ಜಾಸ್ತಿ ಹೋಲಿದೆ, ಸ್ವಲ್ಪ ಹಾಕ್ಕೊಳ್ಳಿ. ನಿಮ್ಗೆ ಬೇಕಂದರೆ 1-2 ಹೋಲ್ ಮಾಡ್ಕೊಳ್ಳಿ, ನಾನು ಜಾಸ್ತಿ ಮಾಡಿದ್ದೀನಿ, ಆಯಿತಾ. ಈ ಕಡೆನೂ ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ. ಈ ಥರ ಅಲ್ಲಿ, ಯಾಕೆಂದರೆ ಜಿಡ್ಡಿದೆಯಲ್ಲ, ಈ ಥರ ನೋಡಿ, ಈ ಥರ ಹಾಕಿದ್ರೆ ಈ ಥರ ಇಲ್ಲೆಲ್ಲ ಸ್ವಲ್ಪ ಇದಾಗಲಿ ಅಂದ್ಬಿಟ್ಟು ಜಾಸ್ತಿ ಏನು ಹಾಕೋದು ಬೇಡ, ಸ್ವಲ್ಪ ಹಾಕೋಣ. ಮತ್ತು ಇವಾಗ ತೆಗಿತಿದ್ದೀನಿ ನೋಡಿ, ಈ ಥರ ಇಟ್ಟುಬಿಟ್ಟು ಇವಾಗ ಇಲ್ಲೂ ಅಷ್ಟೇ ಸ್ವಲ್ಪ ಹಾಕೋಣ, ಓಕೆನಾ. ಈಗ ಹಾಕ್ಬಿಟ್ಟು ನೀವು ಒಂದು 5-10 ನಿಮಿಷ, ಒಂದು 10-15 ನಿಮಿಷ ಬಿಟ್ಬಿಡ್ಬೇಕು. ಇವಾಗ ಬೇಕಾದ್ರೆ ಮಿಷಿನ್ ಮೇಲೆ ಹಾಕ್ಕೊಳ್ಳಿ, ಯಾಕೆಂದರೆ ಮಿಷಿನಲ್ಲಿ ಜಿಡ್ಡು ಗಲೀಜಿದ್ರೆ ಎಲ್ಲ ಹೋಗುತ್ತೆ. ಈ ರೀತಿ ಸ್ವಲ್ಪ ಹಾಕಿ ಬಿಟ್ಬಿಡಿ ಇಲ್ಲೆಲ್ಲ, ಆವಾಗೇನಾಗುತ್ತೆ ಕ್ಲೀನ್ ಆಗುತ್ತೆ, ನಿಮಗೆ ಹೊಸ ಮಿಷಿನ್ ಥರನೇ ರೆಡಿ ಆಗುತ್ತೆ. ಇದು ನೀರು ಅಷ್ಟೇ, ಏನು ತೊಂದರೆ ಏನಿಲ್ಲ. ನೀರಿದು ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಇದನ್ನು
ಇದಕ್ಕೆ ಸ್ವಲ್ಪ ಹಾಕ್ತೀನಿ, ಯಾಕೆಂದರೆ ಆಯಿಲ್ ಎಲ್ಲ ಇದೆಯಲ್ಲ, ಇದೆಲ್ಲ ಜಿಡ್ಡು ಕಟ್ಕೊಂಡಿದೆ, ಒರೆಸ್ಕೊತೀನಿ ಆಮೇಲೆ. ಇವಾಗ ಇದು ಹೀಗೆ ನೆನಿಬೇಕು. ಇದನ್ನೇ ಬೇಕಾದ್ರೆ ಒಂದು ಬಟ್ಟೆಯಲ್ಲಿ ನೀಟಾಗಿ ಈ ರೀತಿ ಮಾಡ್ಕೊಳ್ಳಿ, ರಫ್ ಮಾಡ್ಕೊಳ್ಳಿ. ಒಂದು ಬಟ್ಟೆ ತೊಗೊಂಡು ಸ್ವಲ್ಪ ನೆನಿಬೇಕಿದು. ಇದೆಲ್ಲ ಜಿಡ್ಡಿದೆಯಲ್ಲ, ಈ ಜಿಡ್ಡೆಲ್ಲ ಬಿಡಬೇಕು ಅಂದರೆ ಸ್ವಲ್ಪ ಶಾಂಪು ಹಾಕಿರ್ತೀವಲ್ಲ, ಇದೆಲ್ಲ ನೆನೆದ್ರೆ ನಮಗೆ ನೀಟಾಗಿ ಇದೆಲ್ಲ ಓಪನ್ ಆಗುತ್ತೆ ನೋಡಿ, ಎಲ್ಲ ಬಂದ್ಬಿಡುತ್ತೆ. ಓಕೆನಾ? ಅಂದರೆ ಅದೇ ಹೇಳ್ದಂಗೆ ನಾವು ಒಂದು 5 ನಿಮಿಷ ನೆನೆಯಕ್ಕೆ ಬಿಡಬೇಕಿದು. ಇದು ನೆನೆದ ಮೇಲೆ ಇದನ್ನೆಲ್ಲ ಈ ಥರ ಸೂಜಿಲೆಲ್ಲ ತೆಗೆದು ನೀಟ್ ಮಾಡ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಬಿಡೋಣ ನೆನೆಯೋಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ನೆಂದಿದೆ. ಇವಾಗ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ವಾಶ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ. ಈ ಥರ ಒಂದು ವೇಸ್ಟ್ ಬಟ್ಟೆ ತೊಗೊಳ್ಳಿ. ವೇಸ್ಟ್ ಬಟ್ಟೆಲಿ ಈ ಥರ ಚೆನ್ನಾಗಿ ಒರೆಸಿ ನೋಡಿ. ಟೇಪಲ್ಲಿ ಹಾಗೆ ಒರೆಸ್ತಾ ಇದ್ದೀನಿ. ಈ ಥರ ಫಸ್ಟು ಈ ನೀರು ಹಾಕಿರ್ತೀವಲ್ಲ, ಸೋಪು ನೀರು, ಆಮೇಲೆ ಈ ಥರ ಸ್ವಲ್ಪ ಒರೆಸ್ಕೊಳ್ಳಿ. ಈ ಥರ ಎಲ್ಲ ಒಳಗಡೆ ಎಲ್ಲ ಬಟ್ಟೆಲಿ ಒಳಗಡೆ ಏನೇ ಗಲೀಜಿದ್ರು ಬಂದ್ಬಿಡುತ್ತೆ. ಓಕೆನಾ? ಇದು ಸ್ಟಿಚ್ಚಿಂಗ್ ಮಾಡಿಲ್ಲ, ಸ್ಟಿಚ್ಚಿಂಗ್ ಮಾಡಿದ್ರೆ ಸ್ವಲ್ಪ ಗಲೀಜಿರುತ್ತೆ. ಇದು ಸುಮ್ಮನೆ ಹಿಂಗೆ ಇಟ್ಬಿಟ್ಟಿರೋದ್ರಿಂದ ಹಿಂಗಿದೆ. ಹಾಗಾಗಿ ನೋಡಿಕೊಂಡು ಇದು ಮಾಡಿ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಇಲ್ಲಿ ಜಾಸ್ತಿ ತಿರುಗುತ್ತಲ್ಲ, ಇಲ್ಲಿ ಸ್ವಲ್ಪ ಹೀಗೆ ಎಲ್ಲ ಕಡೆ ಈ ಕಡೆ ಇಟ್ಕೊ. ಇಲ್ಲೊಂದು ಸ್ವಲ್ಪ ಅದು ಚೆನ್ನಾಗಿ ಒರೆಸ್ಕೊಳ್ಳಿ, ಯಾಕಂದರೆ ಜಾಸ್ತಿ ಇಲ್ಲಿ ಆಯಿಲ್ ಹಾಕಿ ಇದು ಮಾಡಬೇಕು. ಇಲ್ಲಿ ಒಳಗಡೆ ಎಲ್ಲ ಇದು ಮಾಡ್ಕೊಳ್ಳಿ, ಹಾಗೇನಾಗುತ್ತೆ, ಕ್ಲೀನ್ ಆಗುತ್ತೆ. ಅಷ್ಟೇ. ಈ ಥರ ಫಸ್ಟು ನಾವು ಇದು ಧೂಳನ್ನೆಲ್ಲ ತೆಗೆದ್ರೆ ಹಂಗೆ ಆಮೇಲೆ ಕ್ಲೀನ್ ಆಗುತ್ತೆ. ಓಕೆ? ಒಳಗಡೆ ಏನಾದರೂ ಇದ್ದರೆ ಈ ಥರ ಎಲ್ಲ ಇದು ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ವಲ್ಪ ಇದು ಮಾಡಿ, ಅದೇ ಒಳಗಡೆ ಇರೋದೆಲ್ಲ ಬರುತ್ತೆ. ಈ ಥರ ಇದಾದ್ರೂ ತಗೊಳ್ಳಿ, ಇಲ್ಲ ಸೂಜಿ ಇದ್ದರೆ ಸೂಜಿಲಾದರೂ ಇದು ಮಾಡ್ಬೋದು. ಈ ಥರ ಸ್ವಲ್ಪ ನೋಡಿ, ಒಳಗೆಲ್ಲ ಏನಾದರೂ ಹಿಂಗೆ ಗಲೀಜಿದ್ರೆ ಈ ಥರ ಸೂಜಿಲಿ ತೆಗೆದುಬಿಡಿ. ಇದೆ ಸರ್ವಿಸ್ ಅಂದರೆ ಇದೇನೆ, ಇನ್ನೇನವ್ರೇನು ದೊಡ್ಡದಾಗೇನು ಮಾಡಲ್ಲ. ಒಂದೇನಪ್ಪ ಅಂದರೆ ಏನಾದ್ರು ಸ್ಪಾಟ್ಸ್ಗಳು ಹೋಗಿದ್ರೆ ಹಾಕ್ಕೊಡ್ತಾರೆ, ಅಷ್ಟು ಬಿಟ್ಟರೆ ನೀವು ಈ ಥರ ಒಂದು 6 ತಿಂಗ್ಳಿಗೆ ಒಂದು ಸಲ ಈ ಥರ ಮಾಡ್ಕೊಂಬಂದರೆ ನಿಮ್ಗೆ ಸರ್ವಿಸ್ ಪಾರ್ಟ್ಗಳು ಏನೂ ಆಗೋಲ್ಲ. ನಾವು ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಎಲ್ಲಿ ಏನು ಆಗೋದಿಲ್ಲ. ಆ ಥರ ಇರುತ್ತೆ ನೀಟಾಗಿ. ಈ ರೀತಿ ನೀಟಾಗಿ ಎಲ್ಲ ಕಡೆ ಈ ಥರ ಒಂದು ವೇಸ್ಟ್ ಬಟ್ಟೆಯಿಂದ ಇದು ಮಾಡ್ಕೊಳ್ಳಿ. ಓಕೆನಾ? ಎಲ್ಲ ಕಡೆ ಏನೇನಿದ್ರೂ ನೀಟಾಗಿ ಬಂದ್ಬಿಡುತ್ತೆ. ಇಲ್ಲೂ ಅಷ್ಟೇ ಮತ್ತೆ ಈ ಕಡೆ
ಜಾಸ್ತಿ ಏನಿಲ್ಲ. ಮತ್ತು ಈ ಕಡೆ ಇಲ್ಲಿಂದ ನೀಟಾಗಿ ಮಾಡ್ಕೊಳ್ಳಿ. ಓಕೆನಾ? ಮತ್ತು ಇಲ್ಲಿ ದಾರ ಸಿಗಾಕೊಂಡಿರುತ್ತೆ, ಈ ಥರ ತೆಗಿಬೇಕು ನೋಡಿ. ದಾರ ಎಲ್ಲ ತೆಗಿಬೇಕಾಗುತ್ತೆ. ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ಅದೇ ಊದುಗಡ್ಡಿಲಿ, ಅದನ್ನು ಯೂಸ್ ಮಾಡ್ಕೋಬೋದು ಈ ಥರದಕ್ಕೆ. ನೀವು ಜಾಸ್ತಿ ಇದ್ದರೆ ನೋಡಿದೆ ಬಂದ್ಬಿಡ್ತಾ ಇದೆ, ಏನು ಸಿಗಾಕೊಂಡಿಲ್ಲ. ಬರದೇ ಇರೋದಕ್ಕೆ ಆ ಥರ ಮಾಡ್ಕೋಬೋದು. ಯಾಕೆಂದರೆ ಬರದೇ ಇದ್ದಾಗ ಆ ಥರ ಮಾಡ್ಕೊಳ್ಳಿ, ಅವಾಗ ನೀಟಾಗಿ ಎಲ್ಲ ಸುಟ್ಟೋಗುತ್ತೆ ಈಚೆ. ಓಕೆನಾ? ಇವಾಗ ಇಷ್ಟ ಆಯಿತು. ಇವಾಗ ಇದಕ್ಕೆ ಇನ್ನೇನಪ್ಪ ಮಾಡಬೇಕು ಅಂದರೆ, ಇದು ಆಯಿಲು ಜಾಸ್ತಿ ನೀವು ಎಷ್ಟು ಹಾಕ್ತೀರೋ ಅಷ್ಟು ಒಳ್ಳೆಯದು. ಸರ್ವಿಸ್ ಅಂದ್ರೇ ಅದು. ಆಯಿಲ್ನ ನೀವು ಜಾಸ್ತಿ ಇವಾಗ ಅಲ್ಲಿ ಸೋರುತ್ತೆ ಅಂತ ಹೇಳಿ ತಲೆ ಕೆಡಿಸ್ಕೊಬೇಡಿ. ಎಷ್ಟಾಗುತ್ತೆ ಅಷ್ಟು ಆಯಿಲ್ನ ಹಾಕಿ, ಅದು ಅಷ್ಟು ನೆನಿಬೇಕು, ಆವಾಗಲೇ ಮಿಷಿನು ಫ್ರೀ ಆಗೋದು. ಈ ರೀತಿ ಎಷ್ಟು ಆಗುತ್ತೋ ಅಷ್ಟು ಹಾಕಿ, ಯಾಕೆಂದರೆ ಅದು ಫುಲ್ಲು ನೆನೆಬೇಕು. ಯಾಕೆಂದರೆ ಇಲ್ಲಂತೂ ನಾವು ಜಾಸ್ತಿ ಆಯಿಲ್ ಹಾಕೋದೇ ಇಲ್ಲ, ಹಾಗಾಗಿ ಈ ರೀತಿ ಜಾಸ್ತಿ ಆಯಿಲ್ ಹಾಕಿ ಇವಾಗ ಇದನ್ನು ಹಿಂಗೆ ಒಂದು 5 ನಿಮಿಷ ಬಿಟ್ಬಿಡಿ. ಈ ಥರನೇ ಬಿಡಬೇಕು, ಯಾಕೆಂದರೆ ಇದು ಫುಲ್ಲು ನೆನೆಬೇಕಲ್ಲ, ಅದಕ್ಕೆ ನಾನು ಸುಮ್ಮನೆ ತೋರಿಸ್ತೀನಿ. ಮತ್ತು ಇಲ್ಲೂ ಹಾಕಿ, ಇಲ್ಲೂ ಹಾಕಬೇಕು. ಇದು ಜಾಸ್ತಿ ರನ್ನಿಂಗ್ ಆಗುತ್ತಲ್ಲ ಇಲ್ಲೂ ನೋಡಿ. ಆಯಿಲ್ ಹಾಕೋ, ಇದು ತಿರುಗಿಸಿದು ಹಿಂಗೆ ತಿರುಗಿಸು ನೋಡಿ. ಈ ರೀತಿ ಹಾಕಬೇಕು, ಚೆನ್ನಾಗಿ ರನ್ನಿಂಗ್ ಆಗಬೇಕು ನೋಡಿ. ಅದು ಫುಲ್ಲು ಒಳಗೆಲ್ಲ ತಿರುಗಿ 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 ಒಂದು 5 ನಿಮಿಷ ಹಿಂಗೆ ನೆನೆಸ್ಬಿಟ್ಟು ಹಿಂಗೆ ತಿರುಗಿಸ್ಬೇಕು. ಅವಾಗೇನಾಗುತ್ತೆ, ಒಳಗಡೆ ಎಲ್ಲ ಫುಲ್ಲು ಆಯಿಲ್ ಇಳಿಯುತ್ತೆ, ಒಳಗಡೆಗೆ ಎಲ್ಲ ಫುಲ್ಲು ರನ್ನಿಂಗ್ ಆಗುತ್ತೆ. ಓಕೆನಾ? ಮತ್ತು ಇದಾದಮೇಲೆ ಈ ಕಡೆ ಎಲ್ಲೆಲ್ಲಿದೆ ಇಲ್ಲಿಗೆ ಹಾಕ್ಕೋಬೇಕು. ಈ ಕಡೆ ಫುಲ್ಲು ಹಿಂಗೆ ಎಲ್ಲೆಲ್ಲಿ ನಿಮಗೆ ಸ್ಕ್ರೂಗಳು ಹಾಕಿರ್ತಾರಲ್ಲ ಅಲ್ಲೆಲ್ಲನೂ ಈ ರೀತಿ ಹಾಕಿ. ಓಕೆನಾ? ಎಷ್ಟು ಆಯಿಲ್ ಹಾಕ್ತೀರಾ, ಇದೇ ಸರ್ವಿಸ್ಸು ಅಂದ್ರೇ ನೀವು ಹೊರಗಡೆ ದುಡ್ಡು ಕೊಡೋದೇ ಅದು ಆಯಿಲ್ಗೆ ಅಷ್ಟೇ, ಏನೂ ಇರೋಲ್ಲ. ಈಗ ನೀವು ಆಯಿಲ್ ಹಾಕಿ ಒಂದಿನ ಫುಲ್ಲು ನೆನೆಸ್ಬಿಟ್ಟು ನೋಡಿ, ಮಿಷಿನು ಎಷ್ಟು ಸೂಪರಾಗಿ ವರ್ಕ್ ಆಗುತ್ತೆ ಅಂದರೆ ಅಷ್ಟು ಸೂಪರಾಗಿ ವರ್ಕ್ ಆಗುತ್ತೆ. ಓಕೆನಾ? ಆಮೇಲೆ ಸೌಂಡ್ ಬರೋಲ್ಲ ಈ ಥರ ಮಾಡೋದ್ರಿಂದ. ನೋಡಿ ತೋರಿಸ್ತೀನಿ, ಕಾಣಿಸಲ್ಲ, ನಾನು ಸುಮ್ಮನೆ ಹಂಗೆ ತೋರಿಸ್ತೀನಿ ನೋಡಿ. ಬೇರೆ ಎತ್ತಕ್ಕಾಗಲ್ಲ, ಈ ಥರ ಹಾಕಬೇಕು. ಓಕೆನಾ? ನೀವೆಷ್ಟು ಆಯಿಲ್ ಅಯ್ಯೋ ಜಾಸ್ತಿ ಆಗೋಯ್ತು ಅಂತ ಅನ್ಕೋಬೇಡಿ, ಆಯಿಲ್ನ ಹಾಕಬೇಕು ಜಾಸ್ತಿ ಆಗಬೇಕು. ಮತ್ತು ಇಲ್ಲಿ ಇನ್ನೂ ಜಾಸ್ತಿ ಹಾಕಬೇಕು ನೋಡಿ. ಇಲ್ಲೂ ಅಷ್ಟೇ, ಇದು ನಾವು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಆಗಿರೋದ್ರಿಂದ ಬಾಬಿನೂ ಕೆಸು ಹಾಕ್ತೀವಲ್ಲ, ಇಲ್ಲಿ ಇನ್ನೂ ಜಾಸ್ತಿ ಹಾಕಬೇಕು. ಓಕೆನಾ? ಇಲ್ಲಿ ಆಮೇಲೆ ದಾರ ಸಿಗಾಕೋಬಾರ್ದಿಲ್ಲಲ್ಲ, ಹಾಗಾಗಿ ಇಲ್ಲೂ ಸ್ವಲ್ಪ ಜಾಸ್ತಿನೇ ಹಾಕಿ ಆಯಿಲ್, ಏನು ತೊಂದರೆ ಇಲ್ಲ. ನೀವು ಆಯಿಲ್ ಹಾಕಿದಷ್ಟು ಮಿಷಿನು ಚೆನ್ನಾಗಿರುತ್ತೆ. ಓಕೆನಾ? ಈ ಥರ ಹಾಕ್ಬಿಟ್ಟು ಒಂದೊಂದು ಹಿಂಗೆ ಇಡಬೇಕು ಲೆಕ್ಕ. ಅದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಲ್ಲೆಲ್ಲಿ ಆಯಿಲ್ ಹಾಕಬೇಕು ಅಂತ. ನೀವು ಹಿಂಗೆ ಇಟ್ಬಿಡ್ಬೇಕು ಒಂದು 5 ನಿಮಿಷ. ಎಲ್ಲೆಲ್ಲಿ ಹಾಕ್ತೀರಾ ಅಲ್ಲಲ್ಲೇ ಒಂದು 5 ನಿಮಿಷ 10 ನಿಮಿಷ ಬಿಟ್ಬಿಟ್ರೆ ಅದು ಹಾಗೆ ಸೋರ್ಕೊಂಡು ಫುಲ್ಲು ನೆನೆಯುತ್ತೆ. ಅವಾಗೇನಾಗುತ್ತೆ, ನೀಟಾಗಿ ಆಗುತ್ತೆ ಮಿಷಿನು. ಓಕೆನಾ? ಮತ್ತು ಇವಾಗ ಈ ಕಡೆ ಹಾಕಬೇಕು. ಇಲ್ಲೆಲ್ಲನೂ ಇಲ್ಲೇ ಸ್ವಲ್ಪ ಜಾಸ್ತಿ ರನ್ನಿಂಗ್ ಆಗೋದು ನೋಡಿ. ಈ ರೀತಿ ಎಲ್ಲ ಕಡೆನೂ ಇಳಿಯೋ ಥರ ಹಾಕಬೇಕು. ಓಕೆನಾ? ಒಳಗಡೆಗೆ ಫುಲ್ಲು ಹಾಕಿ, ಒಳಗಡೆ ಹೋದ್ರೂ ಏನು ಪ್ರಾಬ್ಲಮ್ ಇಲ್ಲ, ಆಯಿಲು ತೊಂದರೆ ಏನಿಲ್ಲ, ಹೋದ್ರೂ ಪರವಾಗಿಲ್ಲ. ಈ ರೀತಿ ಹಾಕಿ ನೋಡಿ, ಈ ಥರ ಒಳಗಡೆ ಫುಲ್ಲು ಹಾಕಿದ್ರೆ ಚೆನ್ನಾಗಾಗುತ್ತೆ ನೋಡಿ. ಹಿಂಗೆ ತೋರಿಸ್ತೀನಿ. ಈ ರೀತಿ ತೋರಿಸ್ತಾ ಇದ್ದೀನಿ. ಹಿಂಗೆ ನೋಡಿಕೊಂಡು ಆಯಿಲ್ ಫುಲ್ಲು ಒಳಗಡೆಗೆಲ್ಲ ಹಾಕಿ. ಮಿಷಿನು ಒಂದು ಸ್ವಲ್ಪನೂ ಸೌಂಡ್ ಬರಲ್ಲ. ಈ ಥರ ಆಮೇಲೆ ಅದು ಹೇಳಿದ್ನಲ್ಲ 5 ನಿಮಿಷ ಬಿಟ್ಬಿಟ್ಟು ಈ ಥರ ಫುಲ್ಲು ರನ್ನಿಂಗ್ ಮಾಡಿ. ಫುಲ್ಲು ಈ ಥರ
ರನ್ನಿಂಗ್ ಮಾಡಿದ್ರೆ ಏನಾಗುತ್ತೆ, ಒಳಗಡೆ ಫುಲ್ಲು ಆಯಿಲ್ ಇಳಿಯುತ್ತೆ. ನಮ್ಗೆ ಎಲ್ಲೆಲ್ಲೋ ಅದು ತಿರುಗುತ್ತಲ್ವ, ಅಲ್ಲೆಲ್ಲ ರನ್ನಿಂಗ್ ಆಗುತ್ತೆ, ಆಯಿಲ್ ಹೋಗುತ್ತೆ. ಆವಾಗ ಸರಿ ಹೋಗುತ್ತೆ, ಎಲ್ಲ ಕಡೆ ಹೋಗುತ್ತೆ ಆಯಿಲು. ನಾವು ಈ ಥರ ಎಲ್ಲ ಕಡೆನೂ ಇವಾಗ ಇಲ್ಲ ಹಾಕಿದಾಗ ಈ ಥರನೇ ಹಿಂಗೆ ಇಟ್ಬಿಡ್ಬೇಕು. ಈ ಥರ ಹಾಕಿದಾಗ ಏನಾಗುತ್ತೆ, ನಾನು ಹೇಳಿದ್ನಲ್ಲ, ಹಿಂಗೆ ಎಲ್ಲ ಕಡೆನೂ ಹೋಗುತ್ತೆ ಈ ಥರ. ಓಕೆನಾ? ಈ ಥರ ಒಂದು 10 ನಿಮಿಷ 15 ನಿಮಿಷ ಬಿಟ್ಬಿಡಿ. ಮತ್ತು ಈ ಕಡೆ ತಗೊಳ್ಳಿ, ನಾನು ಹೇಳಿದ್ನಲ್ಲ ಈ ಕಡೆ ಆಯಿತಾ. ಮತ್ತು ಈ ಕಡೆಗೆ ನಾನು ಆಗಲೇ ತೋರಿಸಿದ್ನಲ್ಲ ನೋಡಿ, ಈ ಕಡೆಗೂ ಅಷ್ಟೇ ನಾನು ಹೇಳ್ದಂಗೆ ಇಲ್ಲೂ ಒಂದಷ್ಟು ಹೊತ್ತು ಹೀಗೆ ಬಿಟ್ಬಿಡ್ಬೇಕು. ಬಿಟ್ಬಿಟ್ಟು ಮತ್ತೆ ಇದನ್ನು ಹಿಂಗೆ ತಿರುಗಿಸ್ತಾ ಇರಬೇಕು. ಹಿಂಗೆ ತಿರುಗಿಸೋದ್ರಿಂದ ಫ್ರೀ ಆಗುತ್ತೆ ಮಿಷಿನ್. ನಿಮ್ಗೆ ಎಷ್ಟು ಫ್ರೀ ಆಗುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಇಷ್ಟು ಕಡೆ ಆಯಿತಾ, ಮತ್ತೆ ಇಲ್ಲೊಂಥವಿದೆ ನೋಡಿ, ಇಲ್ಲೊಂಥವು ಹಾಕ್ಬೇಕು. ಇಲ್ಲೂ ಸ್ವಲ್ಪ ಹಾಕಿ ನಿಮ್ಗೆ ಎಲ್ಲೆಲ್ಲ ಇದಿರುತ್ತೆ ಅಲ್ಲೆಲ್ಲ ಕಡೆನೂ ಹಾಕಬೇಕು ಫ್ರೆಂಡ್ಸ್. ಆವಾಗಲೇ ಮಿಷಿನ್ ನಿಮಗೆ ಸರಿ ಹೋಗೋದು. ಮತ್ತು ಇವಾಗ ಈ ಥರ ಇಟ್ಕೊಂಡು ಈ ಕಡೆ ಹಾಕ್ಬೇಕು. ಇಲ್ಲಿ ಇಲ್ಲಿದೆಯಲ್ಲ, ಇಲ್ಲಿ ಒಳಗಡೆನೂ ಸ್ಕ್ರೂಗಳಿದೆ, ಅದು ಕಾಣಿಸಲ್ಲ. ಈ ಥರ ಹಾಕಿ ಫುಲ್ಲು ಒಳಗಡೆಗೆ ಹಾಕಿ ನೋಡಿ. ಇಲ್ಲಿ ಉಲ್ಟಾ ಈ ಥರ ಮಿಷಿನ್ ಇಟ್ಕೊಳ್ಳಿ. ಉಲ್ಟಾ ಇಟ್ಕೊಂಬಿಟ್ಟು ಒಳಗಡೆಗೆ ಹಾಕಿ. ಅಲ್ಲೆಲ್ಲ ಸ್ಕ್ರೂಗಳು ಟೈಟ್ ಮಾಡಿರ್ತಾರೆ, ಅವರು ಹಿಂಗೇನೆ ಹಾಕೋದು. ಅವರೇನು ಅಲ್ಲಿ ಒಳಗಡೆ ಕೈಯೇ ತೂರ್ಸೋಕ್ಕಾಗಲ್ಲ, ಬಿಚ್ಚೋಕ್ಕಾಗಲ್ಲ. ಹಿಂಗೆ ಹಾಕಿ ಫುಲ್ಲು ರನ್ ಮಾಡ್ತಾರೆ ಅಷ್ಟೇ. ಮಿಷಿನು ರನ್ನಿಂಗ್ ಮಾಡ್ತಾರೆ ನೋಡಿ. ಈ ರೀತಿ ಹಾಕೋದು ನೋಡಿ. ಆಯಿಲು ಖರ್ಚಾಗುತ್ತೆ ಅಂತ ಯೋಚನೆ ಮಾಡಬಾರ್ದು. ಇದು ಸರ್ವಿಸು ಅಂದ್ರೇ ಆಯಿಲ್ ಹಾಕಿ ಮಾಡೋದೇ ಸರ್ವಿಸ್. ಓಕೆನಾ? ಇವಾಗ ಈ ಥರ ನೋಡಿ, ಈ ರೀತಿ ರನ್ನಿಂಗ್ ಮಾಡಬೇಕು. ಒಂದು 5 ನಿಮಿಷ ಈ ಥರ ನೀವು ಮಾಡೋದ್ರಿಂದ ಏನಾಗುತ್ತೆ, ಫುಲ್ಲು ರನ್ನಿಂಗ್ ಆಗುತ್ತೆ ಒಳಗಡೆ ಎಲ್ಲ. ನೋಡಿ ಇಲ್ಲಿ ಇಟ್ಕೊ, ಇದು ಫುಲ್ಲು ನೋಡಿ ಒಳಗಡೆ ಎಲ್ಲ ತಿರುಗ್ತಾ ಇದೆ. ನಿಮಗೆ ಈ ರೀತಿ ಮಾಡಬೇಕು. ಈ ಥರ ಮಾಡೋದ್ರಿಂದ ಫುಲ್ಲು ನಿಮಗೆ ಇದಾಗುತ್ತೆ. ಇದೇ ರೀತಿ ಒಂದು 10 ನಿಮಿಷ ಬಿಡಬೇಕು ನೀವು. ಎಲ್ಲ ನಾನು ಎಲ್ಲೆಲ್ಲಿ ಆಯಿಲ್ ಹಾಕೋಕ್ಕೆ ತೋರಿಸ್ದೆ, ನಾನು ಸುಮ್ಮನೆ ಇವಾಗ ತೋರಿಸಿದ್ದೀನಿ. ಒಂದು 10 ನಿಮಿಷ ಬಿಡಬೇಕು. ಬಿಟ್ಬಿಟ್ಟು ಒಂದು 10 ನಿಮಿಷ ಬಿಟ್ಟಾದಮೇಲೆ ಫುಲ್ಲು ಈ ಥರ ರನ್ನಿಂಗ್ ಮಾಡಿ ಮತ್ತೆ ಇನ್ನೊಂದು ಕಡೆ ಹಾಕ್ಬೇಕು. ಆ ಥರ ಎಲ್ಲ ಕಡೆನೂ ಒಂದು 10 ನಿಮಿಷ ಬಿಟ್ಟು ನೀವು ನೆನೆಸ್ಬಿಟ್ಟು, ನೀವು ಎಲ್ಲಾರ ಹೊರಗಡೆ ಹೋದರೆ, ಊರಿಗೆ ಹೋದರೆ ಫುಲ್ಲು ರಾತ್ರಿ ಎಲ್ಲ ಫುಲ್ಲು ನೆನೆಯುತ್ತೆ. ನೀವು ತಿರ್ಗಾ ನಾಳೆ ಬಂದಾಗ ಫುಲ್ಲು ಒರೆಸ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಬೋದು. ಓಕೆನಾ? ಅಷ್ಟೇ, ಇನ್ನೇನೂ ಇಲ್ಲ ನೋಡಿ. ಈ ರೀತಿ ನಾನು ಎಲ್ಲೆಲ್ಲ ಆಗುತ್ತೋ ಎಲ್ಲ ಕಡೆನೂ ಆಯಿಲ್ನ ಹಾಕಿದ್ದೀನಿ. ಇವಾಗ ಇದು ಮಿಷಿನು ಫುಲ್ಲು ಇದಾಗಿರುತ್ತೆ. ಇವಾಗ ಏನಿಲ್ಲ ನೋಡಿ, ಆರಾಮಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು. ತಿರುಗಿಸ್ದಾಗ ಏನಾಗುತ್ತೆ, ಒಳಗಡೆ ಫುಲ್ಲು ಎಲ್ಲ ಕಡೆನೂ ತಿರುಗುತ್ತೆ. ನಮ್ಮ ಮಿಷಿನ್ ಈ ಥರ ತಿರುಗಿಸ್ದಾಗ ರನ್ನಿಂಗ್ ಆಗುತ್ತೆ, ಎಲ್ಲ ಕಡೆನೂ ರನ್ನಿಂಗ್ ಆಗುತ್ತೆ ನೋಡಿ. ಈಗ ಇಲ್ಲಿ ಹಿಡ್ಕೊ ನೋಡಿ, ಇಲ್ಲಿ ಎಲ್ಲ ಕಡೆ ರನ್ನಿಂಗ್ ಆಗುತ್ತೆ. ಈ ಥರ ಒಂದು 10 ನಿಮಿಷ ನೀವು ಬಿಡದೇನೆ ತಿರುಗಿಸಿ. ನೀವು ಮಿಷಿನ್ ಮೋಟ್ರಿಗೆ ಹಾಕೊಂಡಿದ್ರೆ ಮೋಟ್ರಲ್ಲೇ ತಿರುಗಿಸಿ. ನಾನಿಲ್ಲಿ ತೆಗೆದುಬಿಟ್ಟಿದ್ದೀನಿ, ಅದಕ್ಕೆ ಹಾಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ನಾನು ಹೇಳ್ದಂಗೆ ಇಲ್ಲೂ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ಈ ರೀತಿ ಮಾಡಿದ್ರೆ ನೀವು ಮನೇಲೇ ಸರ್ವಿಸ್ ಆರಾಮಾಗುತ್ತೆ. ನೀಟಾಗಿ ಮನೇಲೇ ಮಾಡ್ಕೋಬೋದು ನೋಡಿ. ಮಿಷಿನು ಹೊಸ ಮಿಷಿನ್ ಥರ ರೆಡಿ ಆಗುತ್ತೆ. ಓಕೆನಾ? ಈ ರೀತಿ ಫಸ್ಟು ಒಂದು ಸ್ವಲ್ಪ ಸೋಪ್ ಆಯಿಲಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಕಡೆ ಆಯಿಲ್ ಎಲ್ಲೆಲ್ಲಿ ಬೇಕು ಅಲ್ಲಿಗೆ ಜಾಸ್ತಿ ಆಯಿಲ್ನ ಹಾಕಿ ಸ್ವಲ್ಪ ಒಂದು 10 ನಿಮಿಷ ಬಿಟ್ಟು ರನ್ನಿಂಗ್ ಮಾಡಿಕೊಂಡು ಆಮೇಲೆ ಅದನ್ನು ನೀಟಾಗಿ ಮಾಡಿಕೊಂಡ್ರೆ ನಿಮ್ಗೆ ಆರಾಮಾಗುತ್ತೆ. ಸರ್ವಿಸ್ಗೆ ನೀವು ಹೊರಗಡೆ ಹೋಗ್ಬೇಕಾಗಿಲ್ಲ. ರನ್ನಿಂಗ್ ಮಾಡಿಕೊಂಡ್ರೆ ಆರಾಮಾಗುತ್ತೆ ನೋಡಿ. ಈ ರೀತಿ ನೀವು ಮನೇಲೇ ಸರ್ವಿಸ್ ಮಾಡ್ಕೋಬೋದು. ಇನ್ನೇನಿಲ್ಲ, ಈ ಥರ ಒಂದು ದಿನ ಮಾಡಿಟ್ಬಿಟ್ಟು ನೀವು ನೆಕ್ಸ್ಟ್ ಡೇ ಸ್ಟಿಚಿಂಗ್ ಮಾಡಿ ಎಷ್ಟು ನೀಟಾಗಿ ಬರುತ್ತೆ, ಎಷ್ಟು ಸೌಂಡ್ ಇಲ್ದೇ ಮಿಷಿನು ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆನಾ ಫ್ರೆಂಡ್ಸ್? ಈ ಥರ ಇನ್ನು ಇದೆಲ್ಲನೂ ಬಿಚ್ತೀವಿ ಅಂದರೆ ಸ್ವಲ್ಪ ತಲೆ ಬಿಸಿ ಆಗುತ್ತೆ. ಇದೆಲ್ಲ ಬಿಚ್ಬಿಟ್ಟು ಮಾಡಬೇಕು ಅಂದರೆ ಸ್ವಲ್ಪ ಸ್ಕ್ರೂಗಳೆಲ್ಲ ನೀಟಾಗಿ ಇಟ್ಕೋಬೇಕು. ಇಷ್ಟು ಮಾಡಿ, ಇನ್ನು ಅದೆಲ್ಲ ಬಿಚ್ಕೊಂಡು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಬರೀ ಇಷ್ಟನ್ನು ನೀವು ಮಾಡಿಕೊಂಡ್ರೆ ಸಾಕು, ಮನೇಲಿ ನೀಟಾಗಿರುತ್ತೆ. ಓಕೆನಾ? ಸುಮ್ಮನೆ ಅಲ್ಲಿಗೆ ಹೋದರೆ ಒಂದು 5,000 5,000 ಅಂತ ಇದ್ದೇ ಇರುತ್ತೆ. ಒಂದು 5,000 ರೂಪಾಯಿನಾದರೂ ಚಾರ್ಜ್ ಮಾಡ್ತಾರೆ. ಏನು ಹೇಳ್ತಾರೆ ಅಂದರೆ ಅದು ಇದು ಹೋಗಿದೆ, ಸ್ಪಾಟ್ಸ್ಗಳು ಅದಾಕಬೇಕು ಇದಾಕಬೇಕು ಅಂತ ಹೇಳ್ಬಿಟ್ಟು ಒಂದು 5,000 ರೂಪಾಯಿನಾದರೂ ಬಿಲ್ ಮಾಡ್ತಾರೆ. ಹಂಗಾಗಿ ನೋಡಿ, ಈ ಥರ ಮಾಡಿಕೊಂಡು ಮನೇಲೆ ಸರ್ವಿಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೀವೇನೋ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.